ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ನೇತ್ರಾಸ್ ಕಿಚನಲ್ಲಿ, ಅಂದರೆ ನನ್ನ ಕ್ಲೌಡ್ ಕಿಚನಲ್ಲಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಮಿಕ್ಸ್ಚರ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಕಸ್ಟಮರ್ ಒಬ್ಬರು ನೇತ್ರ ಮಾಡಿಕೊಡ್ತೀರಾ ಈ ಥರ ಅವರೆಕಾಳು ಮಿಕ್ಸ್ಚರ್ನ ಅಂತ ಕೇಳಿದ್ರು. ನಾನು ಅದಕ್ಕೆ ಬರುತ್ತೆ, ನಾನು ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡು ಮಾಡಿಕೊಡ್ತಾ ಇದ್ದೀನಿ. ಅಂದರೆ ನಾನು ಮನೆಗೆ ಮಾಡ್ಕೋತಿದ್ದೆ, ಬಟ್ ಇದನ್ನು ಕೂಡ ಬಿಸ್ನೆಸ್ ಆಗಿ ತೊಗೊಂಡೆ. ನೋಡಿ, ಇದು ಅವರೆಕಾಳು ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಿದ್ಕಿದ ಅವರೆಕಾಳು ಅದರಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಅದೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ಹಿದ್ಕಿದ ಅವರೆಕಾಳು. ಇದನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಒಣಸಿಟ್ಕೊಂಡಿದ್ದೆ. ಅಂದರೆ ಒಂದು ಅರ್ಧ ಗಂಟೆ ಆಗೋಷ್ಟು ಹಾಗೆ ಹಾರಾಕೊಂಡಿದ್ದೆ ಒಂದು ತಟ್ಟೆಯಲ್ಲಿ. ಸ್ವಲ್ಪ ಇದು ಒಣಗ್ದಂಗೆ, ಅಂದರೆ ನೀರೆಲ್ಲ ಆರಬೇಕಲ್ವ, ಅದಕ್ಕೇ ಒಂದು ದೊಡ್ಡ ಬೌಲಲ್ಲಿ ನಾನು ಹಿದ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ನೋಡಿ. ಹಾಗೆ ನಾನು ಕರಿಬೇವನ್ನ ತೊಗೊಂಡಿದ್ದೀನಿ ಒಂದಷ್ಟು. ಹಾಗೆ ಒಂದು ದೊಡ್ಡ ಬೌಲ್ ಆಗೋಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಚಿಕ್ಕ ಬೌಲಲ್ಲಿ ನಾನು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಹಾಗೆ ಒಂದು ಕೊಬ್ಬರಿ ಆಗೋಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಮಾಡಲಿಕ್ಕೆ ಇವಾಗ ಒಂದು ಬಾಣಲಿಗೆ ನಾನು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ದು, ಅದು ಸನ್ಲೈಟ್ ಬರುತ್ತಲ್ವ, ಅದನ್ನು ತೊಗೊಂಡು ಇವಾಗ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ನಾನು ಇದನ್ನೇ ಯೂಸ್ ಮಾಡೋದು. ಇದು ಬಿಟ್ಟರೆ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ. ಇವಾಗ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಸೋಸ್ಗೆಲಿ ನಾನು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಎಣ್ಣೆ ಕುಡಿಯೋಲ್ಲ, ಹಾಗೆ ತುಂಬ ಬೇಗ ಹೊತ್ತೋಗಲ್ಲ ಅಂತ. ಅಂದರೆ ಎಲ್ಲ ಒಟ್ಟಿಗೆ ತೆಗೆದುಬಿಡ್ಬೋದಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ತೆಗಿತಾ ಬಂದಂಗೂ ನಿಮಗೆ ಬೆಂದಾದಮೇಲೆ ಕಡಲೆ ಬೀಜ ಸ್ವಲ್ಪ ಲಾಸ್ಟಿಗೆ ತೆಗಿಬೇಕಾದ್ರೆ ಸ್ವಲ್ಪ ಹೊತ್ತದಂಗೆ ಆಗಿಬಿಡುತ್ತೆ. ಅದಕ್ಕೆ ವೇರಿಯೇಷನ್ ಆಗುತ್ತೆ ತೆಗಿಬೇಕಾದ್ರೆ. ಸೊ ಈ ಥರ ಆದರೆ ಒಂದೇ ಸಲ ನೀವು ಕಡಲೆ ಬೀಜನ ಒಟ್ಟಿಗೆ ಎಲ್ಲ ನೀಟಾಗಿ ಬೇಯಿಸ್ಕೋಬೋದು ನೋಡಿ. ಎಲ್ಲ ಒಂದೇ ಥರ ಕಲರ್ ಬರುತ್ತೆ. ತುಂಬ ಚೆನ್ನಾಗಿ ಕೂಡ ಆಗುತ್ತೆ, ತುಂಬ ಬೇಗ ಹೊತ್ತೋಗಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ. ಚೆನ್ನಾಗಿರುತ್ತೆ ಈ ಥರ. ಎಣ್ಣೆ ಕೂಡ ತುಂಬಾ ಅನಿಸಲ್ಲ, ಎಣ್ಣೆ ಇಳಿದೋಗಿರುತ್ತೆ ಈ ಸೋಸಾ ಊಟಲ್ಲಿ. ತುಂಬಾ ಚೆನ್ನಾಗುತ್ತೆ ಈ ಥರ ಸೋಜಿಗೆಲಿ. ಇವಾಗ ನಾನು ಅದೇ ಥರನೇ ಹುರುಗಡ್ಲೆನೂ ಇದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ, ಎಣ್ಣೆ ಕುಡಿಯಲ್ಲ ಅಂತ. ಮತ್ತು ಇನ್ನೊಂದು ಒಟ್ಟಿಗೆ ಎಲ್ಲದೂ ಒಟ್ಟಿಗೆ ತೆಗಿಬೋದು ಅಂತ, ಇಲ್ಲ ಅಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇರೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಎಣ್ಣೆ ಎಣ್ಣೆ ಅಂತ ಅನಿಸಲ್ಲ ನೋಡಿ. ಈ ಥರ ಸೋರೋದಕ್ಕೆ ಬಿಟ್ಟು ನಾನಿವಾಗ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಕೊಬ್ಬರಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಇದನ್ನು ಕೂಡ ಸೇಮ್ ಅದೇ ಥರನೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಕ್ರಿಸ್ಪಿ ಆಗೋಷ್ಟು ಫ್ರೈ ಮಾಡ್ಕೋಬೇಕು, ತುಂಬಾ ಟೇಸ್ಟ್ ಬರುತ್ತೆ ಈ ಕೊಬ್ಬರಿ ಹಾಕೋದ್ರಿಂದ ಕೂಡ. ಮಧ್ಯೆ ಮಧ್ಯೆ ಕೊಬ್ಬರಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಈ ಅವಲಕ್ಕಿಗಾಗಲಿ, ಮಂಡಕ್ಕಿಗಾಗಲಿ, ಅಥವಾ ಈ ಅವರೆಕಾಳು ಮಿಕ್ಸ್ಚರ್ಗಾಗಲಿ ಕೊಬ್ಬರಿ ಸಿಕ್ಕಾಗ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಕಲರ್ ಬಂದಿದೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ಇಷ್ಟು ಇದು ಕಲರ್ ಬಂದರೆ ಸಾಕು, ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ನೋಡಿ ಈ ಥರ ಕಲರ್ ಆಗುತ್ತೆ. ಇವಾಗ ಇದನ್ನು ಎತ್ತಿಟ್ಕೊತೀನಿ, ಇದು ರೆಡಿಯಾಗಿದೆ. ಇವಾಗ ನೋಡಿ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊತ ಹೋಗ್ತಾಯಿದ್ದೀನಿ, ಯಾಕಂದರೆ ತುಂಬ ಅರಳುಬಿಡುತ್ತೆ. ಅದಕ್ಕೇ ಸಣ್ಣ ಬೌಲಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಕರ್ಕೊತಾ ಇದ್ದೀನಿ ನೋಡಿ. ಇದು ಫುಲ್ ಸ್ವಲ್ಪ ಹಾಕಿರೋದು ನೋಡಿ, ಇಷ್ಟು ಹರಡುತ್ತೆ ಇದು. ಆಮೇಲೆ ಬೇಗ ಹೊತ್ತೋಗುತ್ತೆ ಇದು. ಅದಕ್ಕೇ ಅವಲಕ್ಕಿನ ಈ ಥರ ನೀವು ಫ್ರೈ ಮಾಡ್ಕೊಂಡ್ರೆ ಹೊತ್ತಲ್ಲ. ಅದಕ್ಕೇ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊತ ಇವಾಗ ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಎಷ್ಟು ಬಿಡ್ತಾ ಇದೆ ಅಲ್ವಾ, ಈ ಸೋಸ್ಗಿರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ನಾನು ಅವಲಕ್ಕಿನ ಕರೆದಿಟ್ಕೊತಾ ಹೋಗ್ತೀನಿ. ಮತ್ತು ಅದೇ ಥರನೇ ಅವಲಕ್ಕಿನ ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ತೊಗೊಂಡು ಈ ಥರ ಕರೆದಿಟ್ಕೊತಾ ಇದ್ದೀನಿ. ಅವಲಕ್ಕಿ ಎಲ್ಲ ಕರೆದಿಟ್ಕೊಂಡಾಗಿದೆ. ಇವಾಗ ನಾನು ಹಿದ್ಕಿದ ಅವರೆಕಾಳನ್ನ ಕರ್ಕೊತಾ ಇದ್ದೀನಿ. ಅಂದರೆ ಇದು ಕೂಡ ಡೀಪ್ ಫ್ರೈ ಮಾಡಬೇಕಲ್ಲ, ಒಂದು ಅರ್ಧ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕು, ಯಾಕಂದರೆ ಇದು ಮೆತ್ತಗಾಗೋಗುತ್ತೆ. ಮತ್ತು ತುಂಬ ಹೊತ್ತು ಬೇಯಿಸೋದ್ರಿಂದನೂ ಗಟ್ಟಿಯಾಗೋಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು ನೋಡಿ. ಕಲರ್ ಕೂಡ ಚೇಂಜ್ ಆಯಿತು, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೋಜಿಗೆಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಎಣ್ಣೆ ಬೇಗ ಇಳಿದೋಗುತ್ತೆ ಅಂತ ನೋಡಿ. ಎಣ್ಣೆ ಆಗಲ್ಲ, ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಈ ಥರ ಕರೆದು ಇದೇ ಥರನೇ ಒಂದೊಂದು ಸ್ವಲ್ಪ ಹಾಕ್ಕೊತ ನಾನು ಈ ಥರ ಕರ್ಕೋತಾ ಹೋಗ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಅವಲಕ್ಕಿ ಜೊತೆಗೆ ಈ ಥರ ಅವರೆಕಾಳು ಸೀಸನಲ್ಲಿ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನೋಡಿ ಕರಿಬೇವು ಕೂಡ ಇದೇ ಥರನೇ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು
ಈ ಥರ ಕರೆದಿಟ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿತ್ತು. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಎಲ್ಲದು ಕರೆದು ಒಂದು ದೊಡ್ಡ ಬೇಸನ್ನಲ್ಲಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅವರೆಕಾಳು, ಕಡಲೆ ಬೀಜ, ಹಾಗೆ ಅವಲಕ್ಕಿ, ಹುರ್ಗಡ್ಲೆ, ಹಾಗೆ ಕೊಬ್ಬರಿ ಎಲ್ಲ ಕರೆದಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿದೆ. ಇದಕ್ಕೆ ನಾನಿವಾಗ ಫುಲ್ ಕಲರ್ಫುಲ್ಲಾಗಿದೆ ಅಲ್ವಾ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬನ್ನಿ ಇವಾಗ ನಾನು ಇದಕ್ಕೊಂದು ಒಳ್ಳೆ ಮಸಾಲ ಪುಡಿನ ನಾನೇ ಅಂದರೆ ಜಸ್ಟ್ ಸಿಂಪಲ್ಲಾಗಿ ಅಂದರೆ ನಾನಿವಾಗ ತೋರಿಸ್ತೀನಿ, ತುಂಬ ಏನಲ್ಲ. ನೋಡಿ ಇವಾಗ ಒಂದು ಬೌಲ್ಗೆ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಇವಾಗ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಅದು ಕೂಡ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಕಲ್ಲರ್ಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಪೆಪ್ಪರ್ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆದಲ್ವಾ, ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋದ್ರಿಂದ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಲ್ಲ ಅಂತ. ಹಾಗೆ ನೋಡಿ ಇವಾಗ ಇಂಗನ್ನ ಹಾಕ್ಕೊತಾ ಇದ್ದೀನಿ. ಇಂಗು ಬೇಡ ಅನ್ನೋರು ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಇಂಗನ್ನೇ ಇಷ್ಟಪಡೋದು ಈ ಮಿಕ್ಸ್ಚರ್ಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಇದಕ್ಕೆ ಆಮ್ಚೂರ್ ಪೌಡ್ರು ಕೂಡ ಹಾಕ್ಕೋಬೋದು, ಬಟ್ ನನ್ನ ಹತ್ರ ಇರಲಿಲ್ಲ ಇವಾಗ, ಸೊ ಅದಕ್ಕೆ ನಾನು ಹಾಕಿಲ್ಲ. ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಾನು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಆಮ್ಚೂರ್ ಪುಡಿ ಮಾತ್ರ ಮಿಸ್ ಮಾಡಬೇಡಿ, ಹಾಕಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮಿಕ್ಸಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಖಾರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಈ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ನಿಮ್ಗೆ ಮಿಕ್ಸಿಂಗ್ ಚೆನ್ನಾಗಾಗಲ್ಲ. ಅದಕ್ಕೇ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಬರ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಈ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಮಿಕ್ಸ್ಚರು ತುಂಬ ಇಷ್ಟಪಟ್ಟಿದ್ರು ಕಸ್ಟಮರ್ಸ್ ಕೂಡ. ರೆಡಿಯಾಗಿದೆ ನೋಡಿ, ತುಂಬಾ ಟೇಸ್ಟಿಯಾಗಿತ್ತು. ಇದು ಕೂಡ ನಾನು ಸೇಲ್ ಮಾಡೋದಕ್ಕೆ ನಾನು ಮಾಡಿರೋವಂಥ ಒಂದು ಮಿಕ್ಸ್ಚರ್. ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತ ಕಸ್ಟಮರ್ಸ್ ಕೂಡ ಹೇಳಿದ್ರು. ನನಗೂ ತುಂಬಾ ಖುಷಿಯಾಗಿದೆ. ಹಾಗೆ ನೋಡಿ ನನಗೆ ಒಂದು ಫಂಕ್ಷನ್ ಇದೆ, ಅಂದರೆ ಸೀಮಂತ ಇದೆ. ಸೊ ಅದಕ್ಕೋಸ್ಕರ ರವೆ ಉಂಡೆ, ಲಾಡು ಉಂಡೆ, ಹಾಗೆ ಕರ್ಜಿಕಾಯಿ, ಇದು ಬೆಲ್ಲದ ಕರ್ಜಿಕಾಯಿ, ಚಕ್ಲಿ, ಇದೆಲ್ಲ ನನಗೆ ನಿಪ್ಪಟ್ಟೆಲ್ಲ ಆರ್ಡ್ರ್ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಅವರಿಗೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವ ಥರ ಮಾಡ್ತೀವಿ ರವೆ ಉಂಡೆ, ಲಾಡು ಉಂಡೆ ಮತ್ತು ಚಕ್ಲಿ ಎಲ್ಲ ಅದೇ ಥರನೇ ಮಾಡೋವಂಥದ್ದು ನಾನು ನೋಡಿ. ರವೆ ಉಂಡೆ ಕೂಡ ಆರ್ಡ್ರ್ ಇತ್ತು, ಹಾಗೆ ಕರ್ಜಿಕಾಯಿ, ಲಾಡು ಉಂಡೆ ಎಲ್ಲ ಆರ್ಡ್ರ್ ಇತ್ತು. ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಒಂದೊಂದಾಗೆ ಈ ಥರ ನೋಡಿ. ಇದು ಬೆಲ್ಲದ ಕರ್ಜಿಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ತೊಗೊತಾರೆ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ನಂಬರ್ನ ಹಾಕಿರ್ತೀನಿ, ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಥರದ ನಾಮಕರಣ ಇರ್ಬೋದು, ಅಥವಾ ಸೀಮಂತ ಇರ್ಬೋದು, ಅಥವಾ ಯಾವುದಾದ್ರೂ ಮದುವೆ ಫಂಕ್ಷನಲ್ಲಿ ಗಿಫ್ಟ್ ಕೊಡೋಕ್ಕೆ ಅಂತ ಮಾಡ್ತೀರಲ್ವ, ಅಂದರೆ ಕುಂಕುಮಕ್ಕೆ ಅಂತ. ಸೊ ಆವಾಗ ಸ್ವೀಟ್ಸ್ ಎಲ್ಲ ಕೊಡ್ತಾರೆ, ಅದಕ್ಕೆ ಲಾಡು ಉಂಡೆ ಎಲ್ಲ ತೊಗೋತಾ ಇರ್ತಾರೆ. ನಿಮಗೂ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಹಬ್ಬ ಹರಿದಿನಗಳಲ್ಲೂ ಕೂಡ ನಾನು ಸ್ವೀಟ್ಸ್ ಎಲ್ಲ ಮಾಡಿ ಕೊಡ್ತೀನಿ. ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ ಆಗಿರ್ಬೋದು, ಅಥವಾ ಕರ್ಜಿಕಾಯಿ, ಈ ಥರ ಅಂದರೆ ಉಂಡೆಗಳು ಕೂಡ ಮಾಡಿಕೊಡ್ತೀನಿ. ತಂಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀನಿ. ನಿಮಗೂ ಏನಾದರೂ ಬೇಕು ಅಂದರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಬಟ್ ಒಂದು 3 ಡೇಸ್ ಮುಂಚೆನೇ ಹೇಳಿ, 3 to 4 ಡೇಸು. ಯಾಕಂದರೆ ನಾನು ಫ್ರೆಶ್ಶಾಗಿ ಮಾಡಿಕೊಡೋದ್ರಿಂದ ನಾನು ಮಾಡಿಟ್ಟಿರಲ್ಲ. ಸೊ ಸಪೋಸ್ ಯಾರಿಗಾದರೂ ಸ್ಯಾಂಪಲ್ ಬೇಕು ಅಂದರೆ, ಯಾರ್ದಾರು ಆರ್ಡ್ರ್ ಇದ್ದಾಗ ನಾನು ಸ್ಯಾಂಪಲ್ ಕೊಟ್ಟಿದ್ದೀನಿ. ಕೆಲವ್ರಿಗೆ ಕೊಡೋಕ್ಕಾಗದೇ ಇರ್ಬೋದು, ಸಾರಿ. ಯಾಕಂದರೆ ಕೆಲವೊಂದು ಸಲ ತುಂಬ ಆರ್ಡರ್ಸ್ ಇದ್ದಾಗ ನಂಗೆ ತೊಗೊಳಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಆರ್ಡರ್ಸ್ ಅಷ್ಟೇ ತೊಗೊಳ್ಬಲ್ಲೆ. ಅದಕ್ಕೋಸ್ಕರನೇ ನಾನು ಮನೆಯಲ್ಲಿ ಮಾಡ್ತಿರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿ ಕೊಡ್ತಾಯಿದ್ದೀನಿ. ಅಂದರೆ ತುಂಬ ಆರ್ಡರ್ಸ್ ಇದ್ದಾಗ ಕೆಲವೊಂದು ಸಲ ತೊಗೊಳಕ್ಕೆ ಆಗಲ್ಲ, ಅದಕ್ಕೇ. ಆಮೇಲೆ ನೋಡಿ ನಾನು ಇವಾಗ ಕರ್ಜಿಕಾಯಿನ ಪಾರ್ಸಲ್ ಮಾಡ್ತಾಯಿದ್ದೀನಿ. ಈ ಪಾರ್ಸಲ್ ಬಾಕ್ಸ್ಗಳೆಲ್ಲ ನಾನು ಪ್ರಾವಿಷನ್ ಸ್ಟೋರಲ್ಲಿ ನಾವು ಡೈಲಿ ಹೋಗ್ತಾ ಇರ್ತೀವಲ್ಲ, ಅಲ್ಲಿ ನಾನು ಆ ಬಾಕ್ಸ್ನ ಇಸ್ಕೊಂಡು ಬಂದಿರೋದು. ಇಲ್ಲಾಂದರೆ ಕಾಟನ್ ಬಾಕ್ಸು ತೊಗೊಂಡು ಹಾಕಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಕಾಟನ್ ಬಾಕ್ಸು ತೊಗೊಂಡು ನಾವು ಈ ಥರ ಪ್ಯಾಕ್ ಮಾಡಿ ಹಾಕೋದಾದರೆ. ಅದಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀವಲ್ವ ಅಂಥ ಪ್ರಾವಿಷನ್ ಸ್ಟೋರ್ಸಲ್ಲಿ ನಾನು ಈ ಥರ ಬಾಕ್ಸ್ಗಳನ್ನೆಲ್ಲ ತಂದಿಟ್ಕೊಬಿಟ್ಟಿರ್ತೀನಿ. ಹಾಗೆ ಎಲ್ಲೆಲ್ಲಿ ಕಳಿಸ್ಬೇಕು ಅದೆಲ್ಲ ನಾನು ಪ್ಯಾಕ್ ಮಾಡಿ ಈ ಥರ ಬದಿಟ್ಕೊತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದಲ್ವ. ಯಾವ್ಯಾವ ಕಡೆ ಹೋಗೋದಿದೆ ಅದೆಲ್ಲ ನಾನು ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಬಾಕ್ಸ್ ಮೇಲೆ ಕೂಡ ಬದಿಟ್ಕೊಬಿಡ್ತೀನಿ. ಹಾಗೆ ಇವಾಗ ನಾನು ಲಾಡು ಉಂಡೆ ಮತ್ತು ರವೆ ಉಂಡೆ ಕೂಡ ಕಳಿಸ್ಬೇಕಿತ್ತು, ಅದನ್ನು ಕೂಡ ಇವಾಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಾಕ್ಸಲ್ಲಿ. ಒಂದೊಂದಾಗಿ ಈ ಥರ ಸ್ಟೆಪ್ ವೈಸಲ್ಲಿ
ನೋಡಿ ಇದು ಈ ಥರ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ಕೆಳಗಡೆ ನಾನು ಲಾಡು ಉಂಡೆನ ಹಾಕಿದ್ದೀನಿ, ಹಾಗೆ ಮೇಲ್ಗಡೆ ಈ ಥರ ರವೆ ಉಂಡೆನ ಹಾಕಿ ನಾನು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಇದ್ದಾಗ ಈ ಥರ ಬಾಕ್ಸಲ್ಲಿ ಕಳಿಸೋದು ಸೇಫು, ಯಾಕಂದರೆ ಒಡೆದೋಗಲ್ಲ ಅಂತ ಕೇರ್ಫುಲ್ಲಾಗಿ ಕಳಿಸ್ಬೇಕಲ್ವ ಎಲ್ಲ ಕಸ್ಟಮರ್ಸಿಗೂ. ಅದಕ್ಕೋಸ್ಕರನೇ ಇವಾಗ ಬಟರ್ ಪೇಪರ್ನ ಕ್ಲೋಸ್ ಮಾಡಿ ಈ ಥರ ಬಾಕ್ಸ್ನ ನಾನು ಕ್ಲೋಸ್ ಮಾಡಿ ಕಳಿಸ್ತೀನಿ. ಆದಷ್ಟು ನಾನು ಕಸ್ಟಮರ್ಸಿಗೆ ಹಾಳಾಗದೇ ಇರೋ ಹಾಗೆ ಸಿಗಬೇಕು ನನ್ನ ಐಟಮ್ಮು ಅಂತ. ಹಾಗೆ ನೋಡಿ ಇವಾಗ ನಾನು ತೋರಿಸ್ತಿರೋದು ಬೇಸನ್ ಲಡ್ಡು. ಇದು ತುಪ್ಪದಲ್ಲೇ ಮಾಡಿರುವಂಥದ್ದು, ತುಂಬಾ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲಿ ಮಾಡಿರೋವಂಥದ್ದು. ಇದು ಕೂಡ ನನಗೆ ಒಂದು 30 ಆಗೋಷ್ಟು ಪೀಸಸ್ ಆರ್ಡರ್ ಬಂದಿತ್ತು. ಇದು ಕೂಡ ಮಾಡಿಟ್ಕೊಂಡಿದ್ದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ತುಂಬಾ ತುಪ್ಪ ಹಿಡಿಯುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಉಂಡೆ ಅಂದರೆ ನನ್ನ ಫೇವ್ರೆಟ್ ಇದು ಉಂಡೆ, ತುಂಬ ಚೆನ್ನಾಗಿದೆ. ಇದೇ ಥರನೇ ವೀಟ್ ಲಡ್ಡು ಕೂಡ ಮಾಡ್ತೀನಿ, ಹಾಗೆ ರಾಗಿ ಲಡ್ಡು ಕೂಡ ಮಾಡ್ತೀನಿ. ಅಂದರೆ ಮನೆಗೆ ಮಾಡ್ತಾಯಿದ್ದೆ, ಬಟ್ ಈ ಥರ ಕಸ್ಟಮರ್ಸ್ ಕೇಳಿದಾಗ ನಾನು ಮಾಡಿ ಕೊಡ್ತಾಯಿದ್ದೀನಿ ಕಸ್ಟಮರ್ಸ್ಗೂ ಕೂಡ. ಯಾಕಂದರೆ ಇನ್ನೇನು ನಾನು ನನ್ನ ಮಗಳಿಗೂ ಮಾಡಿಕೊಡ್ತಾ ಇರ್ತೀನಿ ಅವಾಗವಾಗ ಈ ಥರ ರಾಗಿ ಲಡ್ಡು ಅಥವಾ ಈ ಥರ. ಸೊ ಕಸ್ಟಮರ್ಸ್ ಕೇಳಿದಾಗ ಈ ಥರ ಮಾಡಿಕೊಡ್ತಾ ಇರ್ತೀನಿ ಅವಾಗವಾಗ. ನೋಡಿ ಈ ಥರ ಅಂದರೆ ಇದು ಬೇಸನ್ ಲಡ್ಡು, ಇದು ಕೂಡ ಆರ್ಡರ್ ಇತ್ತು, ಅದಕ್ಕೋಸ್ಕರ ಮಾಡಿದೆ. ಹಾಗೆ ನೋಡಿ ಎಲ್ಲ ಪ್ಯಾಕಿಂಗ್ ಆಗಿದೆ, ಇವಾಗ ನಾನು ಡೆಲಿವರಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.